ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದು ಬೆಳ್ಳುಳ್ಳಿ ಅನ್ನ ಅಂತ ಹೇಳ್ತೀವಿ, ಅದಕ್ಕೆ ಬೇಕಾದಂಥ ಗೊಜ್ಜು ಹೇಗೆ ಮಾಡೋದು ನೋಡೋಣ. ಇದು ಮಂಡ್ಯದ ಸ್ಪೆಷಲ್. ಹಾಗೆ ನೆಕ್ಸ್ಟ್ ಏನು ಮಾಡೋದು ಪ್ರೊಸೀಜರ್ ಅಂತ ನೋಡೋಣ. ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು 50 ml ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ರೆ ಸಾಕು. ಸಾಸಿವೆ ಒಗ್ಗರಣೆ ಮಾಡಿದ ನಂತರ ಬೆಳ್ಳುಳ್ಳಿ 4 ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು, 4 ರಿಂದ 5 ಸೀಳಿರೋ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ. ಇದು ಫ್ರೈ ಮಾಡ್ತಾ ಇರಬೇಕು, ಯಾಕಂದರೆ ಬೆಳ್ಳುಳ್ಳಿ ಬೇಯಬೇಕಾಗುತ್ತೆ ನಿಮಗೆ ಎಣ್ಣೆಯಲ್ಲಿ ಚೆನ್ನಾಗಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಟೋಟಲ್ ಆಗಿ ಒಂದು 4 ರಿಂದ 5 ನಿಮಿಷ ಬೆಂದಾದಮೇಲೆ ಅದು ಒಂದು 2 ಟೇಬಲ್ ಸ್ಪೂನು ಔಡೌಡಾಗಿ ಪುಡಿ ಮಾಡಿರೋ ಕಾಳು ಮೆಣಸಿನ ಪುಡಿ ಹಾಕಿ. ಕಾಳು ಮೆಣಸಿನ ಪುಡಿ ಹಾಕಿದ್ಮೇಲೆ ನಾನು ಅರಶಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅರಶಿನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಂದರೆ 1 ಇಂಚಷ್ಟು ಬೆಲ್ಲ ಹಾಕ್ಕೋಬೋದು. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಅರಶಿನ ಹಾಕಿದ ನಂತರನೂ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಹುಣಸೆ ರಸದಲ್ಲಿ ಬೇಯಿಸಬೇಕಾಗತ್ತೆ. ಹುಣಸೆ ರಸ ಬಂದು ಗಟ್ಟಿ ಹುಣಸೆ ರಸ ತೆಕ್ಕೋಬೇಕು. ಗಟ್ಟಿಯಾಗಿರೋ ಹುಣಸೆ ರಸ ತೆಕ್ಕೊಂಡು ಹುಣಸೆ ರಸ ಹಾಕಕ್ಕೆ ಮುಂಚೆ ಉಪ್ಪು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ, ಉಪ್ಪು ಬೆಳ್ಳುಳ್ಳಿಗೆ ಎಲ್ಲ ಉಪ್ಪು ಹಿಡಿಬೇಕಾಗತ್ತೆ. ಅದಾದ ನಂತರ ಗಟ್ಟಿಯಾಗಿ ತೆಗೆದಿರೋ 4 ರಿಂದ 5 ಟೇಬಲ್ ಸ್ಪೂನ್ ಹುಣಸೆ ರಸನ ಹಾಕಿ 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಆಗ ಹುಣಸೆ ರಸ ಕುದು ಎಣ್ಣೆ ಅಂಶ ಬಿಡುತ್ತೆ ನಿಮಗೆ ಗೊಜ್ಜಲ್ಲಿ. ಸೊ ಅದು ಎಣ್ಣೆ ಅಂಶ ತೇಲ್ತಾ ಬಂದಾಗ ಗೊಜ್ಜು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ಥರ ಆಗುತ್ತೆ. ಈಗ ಗೊಜ್ಜು ರೆಡಿಯಾಗಿದೆ. ನಾನು ಈಗಾಗಲೇ ಇಲ್ಲಿ ಬಿಳಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಗೊಜ್ಜಿಗೆ ನೀವು ಒಂದು 3 ಪಾವ್ ಅಕ್ಕಿ ಅನ್ನ ಕಲಿಸ್ಕೋಬೋದು. ಬಿಕಾಸ್ ಕಾಳು ಮೆಣಸು ಖಾರ ಇರುತ್ತೆ, ದೆನ್ ಹಸಿಮೆಣಸಿನ್ಕಾಯಿ ಖಾರನೂ ಇರುತ್ತೆ. ಅದರಿಂದ ಒಂದು 3 ಪಾವ್ ಅಕ್ಕಿ ಕಲಿಸ್ಕೋಬೋದು. ಸೊ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಗೊಜ್ಜು ಅನ್ನ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಉಪ್ಪು ನೋಡಿಕೊಂಡು ಅನ್ನ ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಬೆಳ್ಳುಳ್ಳಿ ಅನ್ನ ಕಲಿಸಿಟ್ಟಿದ್ದೀನಿ. ಮಂಡ್ಯದಲ್ಲಿ ಬಹಳ ಫೇಮಸ್ ಆಗಿರೋ ರೆಸಿಪಿ ಫ್ರೆಂಡ್ಸ್ ಇದು. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್.